ಹಾಯ್ ಎಲ್ಲ ನಮಸ್ಕಾರ ನನ್ನ ಕರಾವಳಿ ಕುಟುಂಬಕ್ಕೆ. ಇವತ್ತು ನಾನು ಮಾಡ್ತಿರೋದು ಒಂದು ಒಳ್ಳೆ ಡ್ರೈ ಫ್ರೂಟ್ ಐಸ್ ಕ್ರೀಮ್ ಆಯಿತಾ. ಡ್ರೈ ಫ್ರೂಟ್ ಐಸ್ ಕ್ರೀಮ್ ಮಾಡೋದು ಮನೇಲಿ ತುಂಬ ಈಸಿ ಆಯಿತಾ. ಅದು ಹೇಗೆ ಮಾಡೋದು ಈಸಿಯಾಗಿ ಎಂಬುದನ್ನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಅದಕ್ಕೂ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಯಾಕಂದರೆ ನೆಕ್ಸ್ಟ್ ಮಾಡುವಂಥ ಐಸ್ ಕ್ರೀಮ್ ರೆಸಿಪಿಗಳು, ಕೇಕ್ ರೆಸಿಪಿಗಳೆಲ್ಲ ಬರ್ತಾ ಇರ್ತವೆ. ಸೊ ಅದನ್ನು ಹೇಗೆ ಈಸಿ ಮಾಡ್ಬೋದು ಅಂತ ಮನೇಲಿ ನಾನು ತೋರಿಸ್ಕೊಡ್ತೀನಿ ಅಷ್ಟೇ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ. ಸೊ ಈಗ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಬನ್ನಿ. ಇವಾಗ ಡ್ರೈ ಫ್ರೂಟ್ ಐಸ್ ಕ್ರೀಮ್ ಮಾಡಲಿಕ್ಕೆ ಡ್ರೈ ಫ್ರೂಟ್ಸ್ನ ನಾನು ಒಂದು 3 ಟೈಪ್ಸ್ ಆಫ್ ತೊಗೊಂಡಿದ್ದೀನಿ. ಏನಾದರೂ ಜಾಸ್ತಿ ಇದ್ದರೆ ಪಿಸ್ತೆ ಏನಾದರೂ ಇದ್ದರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಬೋದು, ನೋ ಪ್ರಾಬ್ಲಮ್. ಸೊ ಇವಾಗ ನಾನಿಲ್ಲಿ ಡ್ರೈ ಫ್ರೂಟ್ ಐಸ್ ಕ್ರೀಮ್ ಮಾಡಲಿಕ್ಕೆ ಸ್ವಲ್ಪ ಗೋಡಂಬಿ, ಸ್ವಲ್ಪ ಬಾದಾಮಿ, ಸ್ವಲ್ಪ ದ್ರಾಕ್ಷಿ ಇದನ್ನೆಲ್ಲ ಚೆನ್ನಾಗಿ ಹೆಚ್ಚಿಬಿಟ್ಟು ತೊಗೊಂಡಿದ್ದೀನಿ ಆಯಿತಾ. ಡ್ರೈ ಫ್ರೂಟ್ಸ್ ಐಸ್ ಕ್ರೀಮ್ನ ನೀವು ಆಚೆ ಹೋಗಿ ಅಂದರೆ ಪಾರ್ಲರೆಲ್ಲ ತಿಂದ್ಕೊಂಡು ನೀವು ಅದು ಪ್ರಿಸರ್ವೇಟಿವ್ ಕೆಮಿಕಲ್ ಆ್ಯಡ್ ಮಾಡ್ತಾರೆ ಅದೆಲ್ಲ ಡೌಟ್ಸ್ ಇರೋ ಬದಲು ನೀವು ನಿಮ್ಮ ಮನೇಲಿ ಈಸಿಯಾಗಿ ನೀವೇ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀರ ಅಂತ ನಿಮ್ಮ ಡೌಟ್ನ ನೀವೇ ಕ್ಲಿಯರ್ ಮಾಡ್ಕೋಬೋದು ತಾನೆ. ಸೊ ಅದಕ್ಕೋಸ್ಕರ ಅದನ್ನು ಹೇಗೆ ಮಾಡ್ಬೋದು ಅಂತ ನಾನು ಈಸಿಯಾಗಿ ಈ ವಿಡಿಯೋದಲ್ಲಿ ತೋರಿಸೋದಷ್ಟೇ. ಸೊ ಇವಾಗ ನಾನು ನೋಡಿಲ್ಲ 3 ಟೈಪ್ ಡ್ರೈ ಫ್ರೂಟ್ಸ್ನ ತೊಗೊಂಡು ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಇದನ್ನು ನೀವು ಒಂದು ಕಪ್ಪಲ್ಲಿ ಹಾಕ್ಕೊಂಡು ಸೈಡಲ್ಲಿ ಇಟ್ಕೋಬೇಕಾಯ್ತಾ. ಈ ಐಸ್ ಕ್ರೀಮ್ ಮಾಡೋದು ಇದೆಯಲ್ಲ ತುಂಬ ಈಸಿ. ಡ್ರೈ ಫ್ರೂಟ್ ಐಸ್ ಕ್ರೀಮ್ ಮಾತ್ರ ಇದೆಂತಲ್ಲ, ಬೇರೆ ಯಾವುದೇ ಫ್ಲೇವರ್ ಮಾಡಿದ್ರು ತುಂಬ ಈಸಿ. ಅದನ್ನು ಈಸಿಯಾಗಿ ಮಾಡೋದು ಹೇಗಂತ ನಾನು ತೋರಿಸ್ತೀನಿ ವಿಡಿಯೋದಲ್ಲಿ ಅಷ್ಟೇ. ಸೊ ಈಗ ಇದನ್ನು ನೀವು ಒಂದು ಕಪ್ಪಲ್ಲಿ ಹಾಕ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಳ್ಳಿ ಡ್ರೈ ಫ್ರೂಟ್ಸ್ನೆಲ್ಲವ ಚಿಕ್ಕದಾಗಿ ಹೆಚ್ಚಿಬಿಟ್ಟು. ಇವಾಗ ನಾನು ಇದನ್ನು 1 ಕಪ್ ಆಗುವಷ್ಟು ವಿಪಿಂಗ್ ಕ್ರೀಮ್ನ ತೊಗೊಂಡಿದ್ದೀನಿ. ವಿಪಿಂಗ್ ಕ್ರೀಮ್ ಮಾಡೋದು ಏನು ದೊಡ್ಡ ಕೆಲಸ ಅಲ್ಲ, ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿದ್ದೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ, ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಹೇಗೆ ಮಾಡಬೇಕು ವಿಪಿಂಗ್ ಕ್ರೀಮ್ನ ಅಂತ. ಈಗ 1 ಕಪ್ ಆಗುವಷ್ಟು ವಿಪಿಂಗ್ ಕ್ರೀಮ್ ತಗೊಂಡು ಈಗ ಹಾಗೆ 3/4 ಕಪ್ ಆಗುವಷ್ಟು ಕಂಡೆನ್ಸ್ಡ್ ಮಿಲ್ಕು ಸಹ ನೀವೇನು ಆಚೆಯಿಂದ ತರಬೇಕಂತೇನಿಲ್ಲ, ನೀವು ನಿಮ್ಮ ಮನೆಯಲ್ಲಿ ಮಿಲ್ಕ್ ಇದ್ದರೆ ಸಾಕು ಈಸಿಯಾಗಿ ರೆಡಿ ಮಾಡ್ಬೋದು. ಅದನ್ನು ಹೇಗೆ ಮಾಡೋದು ಅಂತ ನಾವು ಹಿಂದಿನ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಹ ಲಿಂಕ್ ಇದೆ ಹೆಂಗೆ ಮಾಡೋದು ಅಂತ ನೋಡೋದು. ಆ ಲಿಂಕ್ನ ಕ್ಲಿಕ್ ಮಾಡಿಬಿಟ್ಟು ನೀವು ಎರಡನ್ನು ಇದೇ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿದರೆ ಆಲ್ಮೋಸ್ಟ್ 90% ನಿಮ್ಮ ಮನೇಲಿ ಐಸ್ ಕ್ರೀಮ್ ರೆಡಿ ಆದಂಗೆ. ಸೊ ಇವಾಗ ಇದನ್ನು ಒಂದು ಬ್ಲೆಂಡರ್ಲ್ಲಿ ಹಾಕ್ಬಿಟ್ಟು ಇದನ್ನು 1 ಮಿನಿಟ್ ಬ್ಲೆಂಡ್ ಮಾಡ್ಕೊಳ್ಳಿ ಆಯಿತಾ. ನೀವು ಇದೇ ಥರ ಬ್ಲೆಂಡರ್ನ ತೊಗೋಬೇಕಂತ ಈ ಥರ ವಿಸ್ಕರ್ ಇದ್ರೂ ನಡೆಯುತ್ತೆ. ಕೈಯಲ್ಲಿ ಹಿಡ್ಕೊಂಡು ಹೀಗೆ ತಿರ್ಸಿದ್ರೆ ಚೆನ್ನಾಗಿ ವಿಸ್ಕ್ ಆಗಿಬಿಡುತ್ತೆ, ಅದು ಮಿಕ್ಸ್ ಆಗಿಬಿಡುತ್ತೆ. ಸೊ ಇದನ್ನೇ ನೀವು ತೊಗೋಬೇಕಂದ್ರೆ ಒಂದು 500 ರೂಪೀಸೇ ಇದೆ ಆನ್ಲೈನಲ್ಲಿ, ನೀವು ಅದನ್ನು ತೊಗೋಬೋದು. ಈ ಥರ ಹ್ಯಾಂಡ್ ವಿಸ್ಕರು ಸಿಗುತ್ತೆ ಪ್ರೆಸ್ ಮಾಡೋದು, ನಾನು ತೋರಿಸಿದ್ನಲ್ಲ ಇಮೇಜೆಲ್ಲ ನೋಡಿ ಅದೇ ಥರ ವಿಸ್ಕರು ನೀವು ತೊಗೋಬೋದು. ಅದನ್ನು ಒಂದು 200 ರೂಪೀಸಲ್ಲಿ ಸಿಕ್ಬಿಡುತ್ತೆ. ಇದು ವೆನಿಲಾ ಎಸೆನ್ಸ್ ಅಂತ ಹೇಳ್ತೀವಿ. ಇದು ನಿಮ್ಗೆ ಆಲ್ಮೋಸ್ಟ್ ಆಗಿ ಡಿಮಾರ್ಟು ಇಂಥ ಮಾರ್ಟ್ಗಳಲ್ಲೆಲ್ಲ ಸಿಗ್ತವೆ. ಸೊ ನೀವು ಇದನ್ನು ತೊಗೋಬೋದು. 3 ಡಿಮಾರ್ಟಲ್ಲೆಲ್ಲ ಇರ್ತವೆ ಇಂಥ ವೆನಿಲಾ ಎಸೆನ್ಸು ಮತ್ತು ಕಾರ್ಡ್ಮಮ್ ಎಸೆನ್ಸ್ ಎಲ್ಲ. ಈ ವೆನಿಲಾ ಎಸೆನ್ಸ್ ಆಗೋದ್ರಿಂದ ಐಸ್ ಕ್ರೀಮ್ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ, ಮತ್ತು ಕಾರ್ಡ್ಮಮ್ ಎಸೆನ್ಸು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಐಸ್ ಕ್ರೀಮ್. ಸೊ ಇವೆರಡೇ ಇಂಗ್ರೀಡಿಯೆಂಟ್ಸ್ನ ನೀವು ತೊಗೋಬೇಕಾಗತ್ತೆ ಆಚೆಯಿಂದ. ಸೊ ಈಗ ಇದನ್ನು ನೀವು ಚೆನ್ನಾಗಿ ವಿಸ್ಕ್ ಮಾಡಿ ಆಯಿತಾ. ನೋಡಿ ಇದನ್ನು ಕ್ಲೀನಾಗಿ ಹಾಕ್ಬಿಟ್ಟು 1 ಮಿನಿಟ್ ವಿಸ್ಕ್ ಮಾಡ್ಕೊಳ್ಳಿ. ನಾನು ಇದೇ ಬ್ಲೆಂಡರ್ ಯೂಸ್ ಮಾಡಬೇಕಂತಿಲ್ಲ, ನೀವು ಅದೇ ಕೈಯಲ್ಲಿ ಹ್ಯಾಂಡ್ ಮೇಡ್ ವಿಸ್ಕರ್ ತೋರಿಸ್ನಲ್ಲ ಅದರಲ್ಲೂ ಸಹ ನೀವು ಹಾಕ್ಬಿಟ್ಟಿದೆ ಇದೇ ಥರ ವಿಸ್ಕರೆಲ್ಲ ನೀವು ವಿಸ್ಕ್ ಮಾಡ್ಬೋದು. ಸೊ ಇದನ್ನು 1 ಮಿನಿಟಾಗಿ ಕರೆಕ್ಟಾಗಿ ವಿಸ್ಕ್ ಮಾಡ್ಕೊಳ್ಳಿ. ಅದೇನಕ್ಕಂದರೆ ನಾವು ಹಾಕಿದಂಥ ಕಂಡೆನ್ಸ್ಡ್ ಮಿಲ್ಕು, ವಿಪಿಂಗ್ ಕ್ರೀಮು ಮತ್ತು ಇದಿರತ್ತಲ್ಲ ಎಸೆನ್ಸ್ ಎಲ್ಲ ಕರೆಕ್ಟಾಗಿ ಕ್ಲೀನಾಗಿ ಅದು 3 ಮಿಕ್ಸ್ ಆದರೆ ಐಸ್ ಕ್ರೀಮ್ ಟೇಸ್ಟ್ ಕೊಡೋಕೆ ಸಾಧ್ಯ. ನೀವು ಎದ್ವತ್ತದ್ವು ಎಲ್ಲ ಮಿಕ್ಸ್ ಮಾಡೋಕೆ ಹೋಗ್ಬಿಡಿ. ಕ್ಲೀನಾಗಿ ಮಿಕ್ಸ್ ಆದ ನಂತರ ನೋಡಿ ಈ ಥರ ಕಲರ್ ಬರುತ್ತೆ. ಈಗ ಇದಕ್ಕೆ ನೀವು ಹೆಚ್ಚಿಟ್ಟಂಥ ಡ್ರೈ ಫ್ರೂಟ್ಸ್ ಇದೆಯಲ್ಲ, ಇದಕ್ಕೇನಾದರೂ ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಬೋದು. ನಾನು ಇಲ್ಲಿ 1 ಕಪ್ ಅಷ್ಟೇ ತೋರಿಸ್ತಾ ಇರೋದು ನಿಮಗೆ. ನೀವೇನಾದರೂ ಜಾಸ್ತಿ ಜನ ಇದ್ದೀವಿ, ಜಾಸ್ತಿ ಕ್ವಾಂಟಿಟಿ ಬೇಕಂದರೆ 3 ಕಪ್ ಎಕ್ಸ್ಟ್ರಾ ಆ್ಯಡ್ ಮಾಡಿ, ಸ್ವಲ್ಪ ಡ್ರೈ ಫ್ರೂಟ್ಸ್ನು ಜಾಸ್ತಿ ಆ್ಯಡ್ ಮಾಡಿ ಅಷ್ಟೇ, ಮತ್ತೇನಿಲ್ಲ. ಸೊ ಇವಾಗ ಇದನ್ನು ಒಂದು ಗ್ಲಾಸ್ ಬೌಲ್ ತಗೊಳ್ಳಿ. ಗ್ಲಾಸ್ ಬೌಲ್ ಅಥವಾ ಪ್ಲಾಸ್ಟಿಕ್ ಕಂಟೈನರ್ ಯಾವುದಿದ್ರೂ ನಡೆಯುತ್ತೆ. ಇದನ್ನು ಕ್ಲೀನಾಗಿ ಇದರಲ್ಲಿ ಫ್ಲೋರ್ ಮಾಡಿ ಆಯಿತಾ. ಚೆನ್ನಾಗಿ ಇದನ್ನು ತುಂಬಿಸಿ ಅದನ್ನು ಇದು ಒಂದು ಒಳ್ಳೆ ಕವರ್ನ ಮಾಡಿ. ನೀವು ಇದಕ್ಕೆ ಮುಚ್ಚಲ ಕವರ್ ಇಲ್ಲ ಅಂದರೆ ಪ್ಲಾಸ್ಟಿಕ್ಕಿಂದನೂ ಕರೆಕ್ಟಾಗಿ ಕವರ್ ಮಾಡಿ ರಬ್ಬರ್ ಹಾಕಿದರೆ ಚೆನ್ನಾಗಿ ಕವರ್ ಆಗುತ್ತೆ. ಸೊ ಇದನ್ನು ನೀವು 12 ಅವರ್ ಅಥವಾ 8 ಅವರ್ ಫ್ರಿಜ್ಜಲ್ಲಿ ಇಡಿ, ಡೀಪ್ ಫ್ರಿಜ್ಜಲ್ಲಿ ಆಯಿತಾ. ಡೀಪ್ ಫ್ರಿಜ್ಜಲ್ಲಿ ನೀವು 1-2 ಸ್ಪೀಡಲ್ಲಿ ಇಡಬೇಡಿ, ಸ್ಪೀಡ್ ಮಾತ್ರ 6-7 ಇಡಿ, ಅದು ಜಾಸ್ತಿ ಮಾಡಿ ಕೂಲಿಂಗ್ ಆಯಿತಾ. ಸೊ ಈಗ ನೋಡಿ ಈ ಥರ ಗಟ್ಟಿಯಾಗಿದೆ. ನಾನು 12 ಅವರ್ ಇಟ್ಟಾದ ನಂತರ ನಾನು ನೈಟ್ ಮಾಡಿಟ್ಟಿರೋದು, ಮಾರ್ನಿಂಗ್ ತೆಗೆದಿದ್ದೀನಿ ಈಗ ಇದನ್ನು. ಸೊ ಇದು ನೋಡಿ ಈ ಥರ ಐಸ್ ಕ್ರೀಮ್. ನೀವು ಶಾಪಲ್ಲೆಲ್ಲ ಹೋದ್ರೆ ಐಸ್ ಕ್ರೀಮ್ ಇದೇ ಥರ ಐಸ್ ಕ್ರೀಮ್ ಕೊಡೋದು ಅವ್ರು ನಿಮ್ಗೆ, ಡ್ರೈ ಫ್ರೂಟ್ ಐಸ್ ಕ್ರೀಮ್ ಅಂದರೆ. ಸೊ ನೀವು ಎಲ್ಲಾಗಿ ಯಾಕೆ ಮತ್ತೆ ಇದು ಮಾಡೋದಂತ. ಸೊ ಅದಕ್ಕೆ ನೀವು ಈಸಿಯಾಗಿ ನಿಮ್ಮ ಮನೇಲೆ ಮಾಡ್ಕೋಬೋದು, ನೀವು ಈಸಿಯಾಗಿ ತಿನ್ಬೋದು. ಸೊ ಇದೇ ಥರ ಮಾಡಿ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ಚಾಕ್ಲೇಟ್ ಫ್ಲೇವರ್ನ ಸ್ಪ್ರೆಡ್ ಮಾಡಿ ಕೊಡ್ತಾರೆ. ನೀವು ಅದೇ ಥರ ನಿಮ್ಮ ಮನೇಲಿ ಡಾರ್ಕ್ ಚಾಕ್ಲೇಟ್ ಇದ್ದರೆ ಸ್ವಲ್ಪ ಅದನ್ನು ಮೆಲ್ಟ್ ಮಾಡಿ ಇದನ್ನು ಮೇಲ್ಗಡೆ ಸ್ವಲ್ಪ ಸ್ಪ್ರೆಡ್ ಮಾಡಿ ಆಯಿತು. ಇದಕ್ಕೆ ನೋಡಿ ಡ್ರೈ ಫ್ರೂಟ್ಸ್ ಹೇಗೆ ಸ್ಪ್ರೆಡ್ ಮಾಡ್ತಿದ್ದೆ ಅದೇ ಥರ ಸ್ಪ್ರೆಡ್ ಮಾಡಿ. ಇದೇ ಥರ ಈಸಿ ರೆಸಿಪಿಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ, ಹಾಗಾಗಿ ಕಮೆಂಟು ಸಹ ಮಾಡಿ. ನಾನೀಗ ನೆಕ್ಸ್ಟಲ್ಲಿ ಮತ್ತೆ ಬೇರೆ ಬೇರೆ ಐಸ್ ಕ್ರೀಮ್ ಫ್ಲೇವರ್ನೊಂದಿಗೂ ಸಹ ಬರ್ತೀನಿ. ಇವನ್ ಕೇಕ್ ರೆಸಿಪಿ, ಐಸ್ ಕ್ರೀಮ್ ರೆಸಿಪಿ ಹೇಗೆ ಮಾಡೋಂತ ಈಸಿಯಾಗಿ ನಿಮ್ಮಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ಸಿಗೋಣ, ಟಾಟಾ ಬೈ.